ನಾನು ಇವತ್ತು ದೇವಗಿರಿಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿದ್ದೇನೆ. ಅದರ ಪಕ್ಕದಕ್ಕಂಥ ಹಾಸ್ಟೆಲ್ ಕೂಡ ಇಲ್ಲಿರುವಂಥದ್ದು. ಇಲ್ಲಿ ಜಿಲ್ಲೆ ಮತ್ತು ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಿಂದ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇರುವಂಥದ್ದು. ಇವರಿಗೆ ಸದ್ಯಕ್ಕೆ ನೀಡ್ತಿರುವಂಥ ಊಟದಲ್ಲಿ ಸಿಕ್ಕಾಪಟ್ಟೆ ಕಳಪೆ ನೀಡ್ತಾ ಇದ್ದಾರೆ. ಕೊಳೆತ ಹಣ್ಣುಗಳಿಂದ ತರಕಾರಿಗಳಿಂದ ರೇಷನ್ ತೆಗೆದುಕೊಂಡು ಬಂದು ಇಲ್ಲಿ ಊಟ ನೀಡ್ತಿದ್ದಾರೆ. ನಮಗೆ ದಿನನಿತ್ಯ ಅನ್ನ ಮತ್ತು ಪಲಾವ್ ಚಿತ್ರಾನ್ನ ಬಿಟ್ಟರೆ ಏನೂ ಕೊಡಲ್ಲ ಅಂತ ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಟನೆ ಮಾಡ್ಕೊಂಡಿದ್ದಾರೆ. ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಿರ್ಬೋದು, ಇದು ನಾನಿರುವಂಥದ್ದು ಇಂಜಿನಿಯರಿಂಗ್ ಕಾಲೇಜ್ ಅಂತಕ್ಕಂತಹ ಕಿಚನ್ನಲ್ಲಿ ಅಥವಾ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದು ಈ ರೀತಿಯಾಗಿ ಕೊಳೆದಂತಹದ್ದು, ಒಡೆದಂತಹದ್ದು, ಬೇಡವಾಗಿ ಅಂದರೆ ತಿಪ್ಪೆಗೆ ಚೆಲ್ಲಿ ಬಿಸಾಡುವಂತಹ ತರಕಾರಿ ತೆಗೆದುಕೊಂಡು ಬಂದು ಇಲ್ಲಿ ವಿದ್ಯಾರ್ಥಿಗಳಿಗೆ ಊಟ ನೀಡ್ತಿರುವಂಥದ್ದು. ದೃಶ್ಯ ನೋಡ್ತೀವಿ. ಇಲ್ಲಿ ಎಷ್ಟು ಹುಳುಗಳು ಕಾಣ್ತಿದ್ದಾವೆ ಅಂತಂದರೆ ನೊಜ್ಜುಗಳಾಗಿರ್ಬೋದು, ಸೊಳ್ಳೆಗಳಾಗಿರ್ಬೋದು, ದೊಡ್ಡದಾದಂಥ ತಾಣ ಇದೆ. ವಿದ್ಯಾರ್ಥಿಗಳು ಓದಲಿಕ್ಕೆ ಬಂದರೆ ಇನ್ನು ಪಕ್ಕದಲ್ಲಿ ಕೆಳಗಡೆ ನೋಡ್ಬೋದು. ಇದು ಈರುಳ್ಳಿ ಎಲ್ಲ ಏನು ವೇಸ್ಟೇಜ್ ಏನಿದೆ ಅಂತಹ ಈರುಳ್ಳಿ ತೆಗೆದುಕೊಂಡು ಇಲ್ಲಿ ಅಡುಗೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಟಮಾಟೆ ಹಣ್ಣನ್ನು ಹೆಚ್ಚಿದ್ದಾರೆ. ಉಪ್ಪಿನಕಾಯಿ ಡಬ್ಬಕ್ಕೆ ಒಂದು ಬೂಚುವಂಥ ವ್ಯವಸ್ಥೆ ಇಲ್ಲ. ಮೈದಾ ಹಿಟ್ಟಿದೆ, ಗೋಧಿ ಹಿಟ್ಟಿದೆ. ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳನ್ನು ತಿಂದರೆ ಖಂಡಿತವಾಗ್ಲೂ ಅನಾರೋಗ್ಯಕ್ಕೆ ಈಡಾಗುವಂಥದ್ದು. ಪಾತ್ರೆಗಳಿದ್ದಾವೆ. ಆ ಎಣ್ಣೆ ನೋಡ್ತಾ ಇರ್ಬೋದು. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಆ ಕರೆದ ಎಣ್ಣೆನೇ ಮತ್ತೆ ಬಳಕೆ ಮಾಡಿ ವಿದ್ಯಾರ್ಥಿಗಳ ಆರೋಗ್ಯವನ್ನು ಹಾಳು ಮಾಡಲಿಕ್ಕೆ ಇಲ್ಲಿಯ ಮುಖ್ಯಸ್ಥರು ಮುಂದಾಗ್ತಿರುವಂಥದ್ದು. ಜೊತೆಗೆ ಇದು ಚಿತ್ರಾನ್ನ ಮಾಡಲಿಕ್ಕೆ ಮಾಡೋಂಥ ಒಗ್ಗರಣೆ ಅಂತೆ. ಒಂದು ರೀತಿಯಲ್ಲಿ ಸಾಂಬಾರ ಥರ ಇರುವಂಥದ್ದು. ಇದರಲ್ಲಿ ಬೇಳೆನೂ ಇದೆ. ಒಂದು ರೀತಿಯಲ್ಲಿ ಇದು ಮಿಕ್ಸೆಡ್ ಒಗ್ಗರಣೆ ಅಂತ ಹೇಳ್ಬೋದು, ಮಿಕ್ಸೆಡ್ ಸಾಂಬಾರು ಅಂತ ಹೇಳ್ಬೋದು. ಇದು ಈ ರೀತಿ ನಾನು ನಿನ್ನ ತೋರಿಸ್ತಾ ಹೋಗ್ತೀನಿ. ಇನ್ನು ಪಾತ್ರೆಗಳನ್ನು ತೊಳೆಯುವಂಥ ಜಾಗ ಏನಿದೆ ಆ ಜಾಗದಲ್ಲಿ ಅಡುಗೆ ಮಾಡಿರುವಂಥದ್ದು. ಅಡುಗೆ ಮಾಡಿ ಅಲ್ಲಿ ಅನ್ನವನ್ನು ಇಟ್ಟಿರುವಂಥದ್ದು. ಅಂದರೆ ವಿದ್ಯಾರ್ಥಿಗಳು ಈ ರೀತಿ, ಇದು ಕಿಚನ್, ಇದು ಈ ರೀತಿ ಇಷ್ಟು ಗಬ್ಬೆದ್ದಿದೆ ಅಂತಂದರೆ ಅಡುಗೆ ಮಾಡೋ ಕುಕ್ಕರ್ನಿಂದ ಬಿದ್ದಂಥ ಎಲ್ಲ ಸಾಮಗ್ರಿಗಳು ಹಾಗೇ ಇರುವಂತಹದ್ದು. ಇಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಪಾತ್ರೆಗಳನ್ನು ತೊಳೆಯುವಂಥ ಜಾಗದಲ್ಲಿ ಅನ್ನ ಮಾಡಿ ಇಟ್ಟಿರುವಂಥದ್ದು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಇಂತಹ ಪದಾರ್ಥವನ್ನು ವಿದ್ಯಾರ್ಥಿಗಳು ತಿನ್ನಬೇಕು. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಆಹಾರಕ್ಕೆ ಉತ್ತರನ ಕೊಡಲಿಕ್ಕೆ ಮುಖಾಂತರ ಹೋಗ್ತಾ ಇರುವಂಥದ್ದು. ಯಾವುದೇ ರೀತಿಯ ಮೊಟ್ಟೆ ನೀಡೋದಿಲ್ಲ, ಚಿಕನ್ ಇಡೋದಿಲ್ಲ. ಇದು ಚಪಾತಿ. ಇದು ನಾವು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ರೀತಿ ಇಷ್ಟೊಂದು ಗಟ್ಟಿಯಾಗಿರುವಂಥದ್ದು ದೊಡ್ಡ ದೃಶ್ಯದಲ್ಲಿ ಇಂಥ ಚಪಾತಿಗಳನ್ನ ವಿದ್ಯಾರ್ಥಿಗಳು ತಿನ್ನುವಂಥದ್ದು. ಮಕ್ಕಳು ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ಕೊಳ್ಳಿ, ಬರೀಲಿ ಅಂತ ಹೇಳಿ ತಂದೆ ತಾಯಿಗಳು ಸುಮಾರು ಆಸೆಗಳನ್ನು ಪಟ್ಟು ದೊಡ್ಡ ಕಾಲೇಜುಗಳಿಗೆ ಹಾಕ್ತಾರೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಅಂತಂದರೆ ಈ ರೀತಿ ಸಂಪೂರ್ಣವಾಗಿ ವ್ಯವಸ್ಥೆ ಹಾಳು ಮಾಡಿರುವಂಥದ್ದು. ಮಿಕ್ಸರ್ ದೃಶ್ಯದಲ್ಲಿ ನೋಡ್ತಿರ್ಬೋದು. ಯಾವತ್ತು ಕ್ಲೀನ್ ಮಾಡಿದ್ರು ಏನೋ ಗೊತ್ತಿಲ್ಲ. ಈ ರೀತಿಯಾಗಿ ಕಳಪೆಯಲ್ಲಿ ಅಂದರೆ ಸಂಪೂರ್ಣವಾಗಿ ಗಬ್ಬೆದ್ದು ಹೋಗಿರುವಂಥದ್ದು. ಈ ರೀತಿಯ ಕೆಲಸ ಮಾಡ್ತಿರೋದು. ನನ್ನ ಜೊತೆ ವಿದ್ಯಾರ್ಥಿಗಳಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಬ್ರದರ್, ಈಗ ಎಷ್ಟು ದಿನದಿಂದ ಈ ಸಮಸ್ಯೆ ಆಗ್ತಿರುವಂಥದ್ದು? ಏನು ಸಮಸ್ಯೆ ನಿಮಗೆ ಏನಾಗ್ತಿದೆ ಇಲ್ಲಿ? ಸರ್, ಮೊದಲಾಗಿ ಅದು ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಮೇಲಿನ ಸಿಂಟೆಕ್ಸ್ನಿಂದ ಅದೇ ನೀರು ಅದೇ ಬಾತ್ರೂಮಿಗೆ ಬಳಸ್ತಾರೆ ಸರ್. ಅದೇ ಮತ್ತು ಸಾಂಬಾರಿಗೆ ಬಳಸ್ತಾರೆ ಸರ್. ಮತ್ತು ಈ ಅಡಿಗೆ ವಿಚಾರದ ಬಂದರೆ ಕಂಟಿನ್ಯೂ ಸರ್. ಇವರು ಅಡುಗೆ ಮಾಡೋರು ಕರೆಕ್ಟ್ ಇದ್ದಾರೆ ಸರ್. ಅವ್ರು ಏನು ಹೇಳ್ತಾ ಇದ್ದಾರೆ ಸರ್, ಚಪಾತಿ ಹಿಟ್ಟು ಸರಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಇವಾಗಲ್ಲ ಸರ್, 3 ವರ್ಷದಿಂದ ಹೇಳ್ತಾ ಇದ್ದಾರೆ ಸರ್. ಅವ್ರು ಅದೇ ಚಪಾತಿ ಹಿಟ್ಟು ತಾಮ ಕೊಡ್ತಾರೆ ಸರ್. ಅವ್ರು ಹಂಗೆ ಮಾಡ್ತಾ ಇದ್ದಾರೆ ಸರ್. ಮತ್ತು ಇಲ್ಲಿ ಹುಳಿ ನೋಡ್ಬೋದು ಸರ್. ಇದು ಅವಲಕ್ಕಿ ಹುಳಿ ಸರ್. ಅದು ಅವಲಕ್ಕಿ ಹುಳಿ ನೋಡಿದ್ರೆ ಬರೀ ನೀರು ಸರ್. ಅದು ಬರೀ ಕಲರ್ ಒಂದು ಹಾಕಿರ್ತಾರೆ ಸರ್, ಅರಶಿನ ಪುಡ. ಅದರ ಮತ್ತು ಇನ್ನೇನು ಬೇರೆ ಏನು ಬರಲ್ಲ ಸರ್. ಮತ್ತು ಸರ್ ಚಿತ್ರಾನ್ನ, ಪುಳಿಯೋಗರೆ ಇವೆಲ್ಲ ನಾನಾ ರೀತಿಯ ಐಟಮ್ಸ್ಗಳು ಮಾಡ್ತಾರೆ ಸರ್. ಇಲ್ಲ ಅಂತ ಹೇಳಲ್ಲ, ಒಂದಕ್ಕೊಂದು ಡಿಫ್ರೆಂಟೇ ಇರಲ್ಲ ಸರ್. ಏನು ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಹೆಂಗಿದೆ? ಫಿಲ್ಟರ್ ಗಿಲ್ಟರ್ ಇದನ್ನು ಹೆಂಗಿಲ್ಲ ಅಂತ ಅದು ಅದ್ರೊಳಗಡೆ ಇರೋ ಶೆಲ್ಸ್ ಹೋಗಿದ್ದಾವೆ. ಚೇಂಜ್ ಮಾಡಿಸ್ರಿ ಅಂದರೆ ಚೇಂಜ್ ಮಾಡಿಸ್ತಿಲ್ಲ. ಪ್ಲಸ್ ಸರ್ ಫಿಲ್ಟರ್ ನೀರು ಇದೆ, ಬಟ್ ಅದು ಸ್ವಲ್ಪ ಫಿಲ್ಟರ್ ಆಗ್ತಾಯಿಲ್ಲ. ಸೊ ಈ ಮೇಲೆ ಸಿಂಟೆಕ್ಸ್ ನೋಡಿದರೆ ಸರ್ ನೀವು, ಅದು ಫುಲ್ ಪಾಚ್ಗಟ್ಟು ಹೋಗಿದೆ. ಅದನ್ನು ಕ್ಲೀನ್ ಮಾಡಿಸಿ ಅಂತ ನಾನು 2-3 ಸರ್ತಿ ಗಲಾಟೆ ಮಾಡಿದ್ದೀನಿ. ಅದು ಯಾವ ಊರು, ಎಲ್ಲಿಂದ ಬಂದಿರೋದು ಇಲ್ಲಿ ಓದಲಿಕ್ಕೆ? ಸರ್ ನಮ್ಮದು ಶಿಕಾರಿಪುರ ಸರ್. ಶಿಕಾರಿಪುರದಿಂದ ಬಂದಿರೋದು ನಾವು. ನಮ್ಮ MLA ಅವ್ರ ಕಡೆ ಹೋದರೆ ಮೇಜರ್ ಇಶ್ಯೂ ಆಗುತ್ತೆ ಅಂತ ನಾವು. ಏನೇನು ಮೆನು ಕೊಡ್ತಾರೆ ಇಲ್ಲಿ? ಮೆನು ಏನೇನು ಕೊಡ್ತಾರೆ ಸರ್? ಮೆನ್ಯೂ ಪ್ರಕಾರ ಏನೂ ನಡೀತಾ ಇಲ್ಲ ಸರ್. ಮೆನ್ಯೂ 2022 ಮೆನ್ಯೂ ಇದೆ ಸರ್. ಅದ್ರ ಪ್ರಕಾರ ಏನೂ ನಡೀತಾ ಇಲ್ಲ. ಅವ್ರ ಮನಸ್ಸಿಗೆ ಏನು ಬರುತ್ತೋ ಅದನ್ನ ತರ್ತಾರೆ, ಹಾಕ್ತಾರೆ. ಒಂದು ರೊಟ್ಟಿ ಮಾಡೋದು ಬಿಟ್ಟಂತೂ ಒಂದು 4-5 ವರ್ಷ ಆಯ್ತು ಸರ್. DO ಅವರು ಕರೆಕ್ಟಾಗಿ ಏನು ಹಾಸ್ಟೆಲಿಗೆ ಬರಲ್ಲ ಸರ್. ಒಂದ್ಸಲ ಬಂದಿದ್ದರು, ಎಲ್ಲರಿಗೂ ಸಮಾಧಾನ ಮಾಡಿ ಸುಮ್ಮನೆ ನಾನು ಇದು ಮಾಡ್ತೀನಿ ಅಂತ ಹೇಳಿದರು ಸರ್. ಅವ್ರು ಕರೆಕ್ಟಾಗಿ ನಮಗೆ ಫೋನ್ನಲ್ಲಿ ಮಾತಾಡಿಲ್ಲ ಸರ್. ಈ ರೀತಿ ಹೊಲಸಿರೋ ಆಹಾರ ತಿಂದು ಯಾರಿಗೂ ಆರೋಗ್ಯ ಹಾಳಾಗಿರೋಂಥದ್ದು, ಆಸ್ಪತ್ರೆಗೆ ಅಡ್ಮಿಟ್ ಘಟನೆಗಳು ನಡೆದಿದ್ದಾವೆ ಅಂತ? ಸ್ಕಿನ್ ಇನ್ಫೆಕ್ಷನ್ ಆಗಿದ್ದಾವೆ. ಅದು ಯಾಕಾಗುತ್ತೋ ಗೊತ್ತಿಲ್ಲ. ನಮ್ಮೂರಿಗೆ ಹೋದರೆ ನನಗೆ ಆಗಲ್ಲ, ಇಲ್ಲಿದ್ದರೆ ನನಗೆ ಅದು ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ನಾನು ಅದು ಎಲ್ಲ ಹಾಸ್ಪಿಟಲೆಲ್ಲ ತೋರಿಸ್ಕೊಂಡಿದ್ದೀನಿ. ಬಟ್ ಅದು ಈಗ ಸ್ವಲ್ಪ ಹೋಗ್ತಿದೆ. ಅದು ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಮುಂದೆ ಏನೇನೋ ದೊಡ್ಡ ಸ್ಥಾನಕ್ಕೆ ಹೋಗಂತ ಆಸೆ ಹಿಡ್ಕೊಂಡಿರಿ. ಇಲ್ಲಿ ಹೊಟ್ಟಿಗೆ ಊಟನ ಸರಿ ಸಿಗ್ತಾ ಇಲ್ಲ ಅಂದ್ರೆ ಮತ್ತು ಮುಂದೆ ಹೆಂಗೆ ಅಂತಿದೆ ಸರ್? ನಾವು ಡಿಪ್ಲೊಮಾ ಮುಗಿಸಿ ಇಂಜಿನಿಯರಿಂಗಲ್ಲಿ ಏನಾದರೂ ಒಂದು ಕಲಿಯೋಣ ಅಂತ ಬಂದ್ವಿ ಸರ್. ಇಲ್ಲಿ ಬಂದರೆ ಇಲ್ಲಿ ಹಾಸ್ಟೆಲ್ ಬಿಟ್ಟರೆ ಬೇರೆ ಏನೂ ಸಿಗೋಲ್ಲ ಸರ್. ಸುತ್ತಲೂ ಏನೂ ಇಲ್ಲ ಸರ್. ಹೋಗಿ ರೆಂಟಲ್ಲಿ ಇರೋಣ ಅಂದರೆ. ಸೊ ಇಲ್ಲಿ ಇರೋದೇ ಇದೊಂದು ಸರ್. ಇಲ್ಲಿದ್ದರೆ ಈ ಕತೆ ಸರ್. ಏನಂತಂದರೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ, ಇದು ಹಾವೇರಿಯಿಂದ ಸುಮಾರು 5-6 ಕಿಲೋಮೀಟರ್ ಇರುವಂಥ ದೂರ ಇರುವಂಥ ಕಾಲೇಜ್ ಇದು. ಇಲ್ಲೂ ಕೂಡ ಇದೇ ಸಮಸ್ಯೆ ಆಗ್ತದೆ. ನಮಗೇನಾದ್ರು ಬೇಕು ಅಂದರೆ ನಾವು ತುಂಬ ದೂರ ಹೋಗಬೇಕು. ನಮ್ಮ ಹತ್ರ ಯಾವುದೇ ವೆಹಿಕಲ್ ಸಮಸ್ಯೆ ಇರೋದಿಲ್ಲ, ಮತ್ತು ಬಸ್ಗಳಿಲ್ಲ, ನಮ್ಮ ಹತ್ರ ಯಾವುದೇ ವೆಹಿಕಲ್ ಇಲ್ಲ ಸಮಸ್ಯೆಗಳನ್ನ ಇಲ್ಲಿಯ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಇನ್ನಾದರೂ ಎಚ್ಚೆತ್ತ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿದ ಸರಿಪಡಿಸಲಿ ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ.
ಮೇಲಾಗಿ ವಾಶ್ರೂಮ್ ಸರಿ ಇಲ್ಲ ಸರ್. ಅಡುಗೆ ಮಾಡೋರಿಗೆ ಏನು ಮಾಡೋಕ್ಕೆ ಬರಲ್ಲ ಸರ್. ಯಾವುದೋ ಸರ್ಕಾರಿ ಎಕ್ಸಾಮ್ ಬರೆದು ಬಂದು ಇಲ್ಲಿದ್ದಾರೆ ಸರ್. ಅವರಿಗೆ ಕರೆಕ್ಟಾಗಿ ಟ್ರೈನಿಂಗ್ ಕೊಟ್ಟಿಲ್ಲ ಸರ್ ಆಫೀಸರ್ಸು. ಮೇಲಾಗಿ ಮತ್ತು ಲೈಬ್ರರಿ ಇಲ್ಲ ಸರ್, ಸ್ಪೋರ್ಟ್ಸ್ ಕಿಟ್ ಇಲ್ಲ ಸರ್. ಸ್ಟೂಡೆಂಟ್ಸಿಗೆ ಸರ್ಕಾರ ಏನು ದೇವರಾಜ್ ಅರಸು ಅವ್ರು ಮಾಡೋಗಿರೋದು ಏನಿದೆ ಅಲ್ಲ ಸರ್, ಅದರಿಂದ ಸಿಗಬೇಕಾಗಿದ್ದು ಏನೂ ಸಿಗ್ತಾಯಿಲ್ಲ ಸರ್. ಎಲ್ಲ ವಂಚನೆ ಆಗಿದೆ ಸರ್. ಯಾರ ಹತ್ರ ಹೋಗ್ತಾ ಇದೆ ಗೊತ್ತಿಲ್ಲ ಸರ್. ಇದಕ್ಕೆ ನಮಗೆ ಪರಿಹಾರ ಬೇಕು ಸರ್. ಸರ್ ಅಡಿಗೆ ಸರ್ ಕರೆಕ್ಟಾಗಿ ಅವರಿಗೆ ಏನೂ ಮಾಡೋಕ್ಕೆ ಬರಲ್ಲ ಸರ್. ಸರ್ ಒಬ್ಬ ಮನುಷ್ಯ ತಿನ್ನೋಂಥ ಮಟೀರಿಯಲ್ ಅಲ್ಲ ಸರ್. ಒಂದು ಕಿಚನ್ ಒಳಗೆ ಇರಬೇಕಾದ ಹೈಜಿನಿಟಿ ಅನ್ನೋದು ಈ ಹಾಸ್ಟೆಲ್ನ ಹೈಜಿನಿಟಿ ಇಲ್ಲ ಸರ್ ಮೇನ್ಲಿ. ಮತ್ತು ತರಕಾರಿಗಳನ್ನೆಲ್ಲ ನೆಲಕ್ಕೆ ಹಾಕಿರ್ತಾರೆ ಸರ್. ಅದ್ರ ಮೇಲೆ ನೊರ್ಜೆಲ್ಲ ಕುಂತಿರುತ್ತೆ, ಹುಳಗಳೆಲ್ಲ ಅಡ್ಡಿರುತ್ತೆ. ಅದರಿಂದ ಅದಕ್ಕೆ ನಾನು ಭಾಳಷ್ಟು ಸರಿ ಕಂಪ್ಲೇಂಟ್ ಮಾಡಿದ್ದೀನಿ. ಅದಕ್ಕೊಂದು ಇಲ್ಲ ಸರ್, ಬರೀ ಸಮಾಧಾನ ಮಾಡ್ತಾರೆ ಸರ್. ನೀ ಸುಮ್ಮನೆ ಇರೋಕ್ಕಾಗಲ್ವಾ, ಯಾಕೆ ಹಂಗೆ ಮಾಡ್ತೀರಾ, ಆ ಥರ ಒಂದು ಸಮಾಧಾನ ಮಾಡ್ತಾರೆ ಸರ್. ನಾವು ಇಷ್ಟು ದಿನ 3 ವರ್ಷ ಕಳೆದೀವಿ ಸರ್ ಇಂಜಿನಿಯರಿಂಗು. ಇನ್ನೊಂದು 15 ಡೇಸ್ಗೆ ನಾವು ಇಲ್ಲಿಂದ ಬಿಡ್ತೀವಿ ಸರ್. ಮುಂದೆ ಬರೋರಿಗೆ ಇದೇ ರೀತಿ ಆಗುತ್ತೆ ಅಂತ ನಾವು ಈ ಕ್ರಮ ಕೈಗೊಂಡಿದ್ದೀವಿ ಸರ್. 7 ತಿಂಗಳು ಸರ್ ಸರಿಯಾಗಿ ಕಿಟ್ ಕೊಟ್ಟಿಲ್ಲ ಸರ್ ಒಟ್ಟ. ಮತ್ತು ಹೆಲ್ತ್ ಕಿಟ್ಟಿಂದ ಏನು ಸರ್ ಯಾರಿಗೆ ಏನು ರಾತ ಏನಿಲ್ಲ ಸರ್ ಇಲ್ಲಿ ಒಟ್ಟ. ಏನಾದ್ರು ಗಾಯ ಆಯ್ತು ಏನು ಒಟ್ಟ ಇದೆಯಿಲ್ಲ ಸರ್, ಏನೂ ಇಲ್ಲ. ಮತ್ತು ಒಟ್ಟ ಇಲ್ಲಿ ಏನು ಸೋಪ್ ಆಯ್ತು ಸರ್, ಏನಾಯ್ತು ಸರ್ ಒಟ್ಟ ಕೊಡಲ್ಲ ಸರ್. ಒಟ್ಟ ಎಷ್ಟು ಜಾಸ್ತಿ ಸರ್ ಈಗ ಒಂದು 7 ತಿಂಗಳು ಸರ್ ಒಟ್ಟ ಕೊಟ್ಟಿಲ್ಲ ಸರ್. ನೆಕ್ಸ್ಟ್ ಒಟ್ಟ ಮತ್ತು ಗ್ರಂಥಾಲಯ ಅಂದ್ರೆ ಸರ್ ಒಂದು ಬುಕ್ ಇಲ್ಲ ಸರ್ ಅಲ್ಲಿ. ಮತ್ತು ಸರ್ ನೀವು ಓದಿಲ್ಲ ಅಂತಂದು ಹೇಳ್ತಾರೆ ಸರ್. ಎಲ್ಲ ಓದಿರ್ತಾರೆ ಸರ್. ಒಟ್ಟ ಬುಕ್ನೇ ಇಲ್ಲ ಸರ್ ಅಲ್ಲಿ. ಮತ್ತು ಸ್ಪೋರ್ಟ್ಸ್ ಐಟಮ್ಸ್ ಇಲ್ಲ ಸರ್. ಒಟ್ಟ ರೇಷನ್ ಅಂಕರ ಕೇಳಕ್ಕೆ ಹೋಗ್ಬಿಡಿ ಸರ್. ರೇಷನ್ ಅಂಕರ ಒಂದು ಯಾವ ಬರ್ತಾನಂದ ಗೊತ್ತಾಗಲ್ಲ ಸರ್ ನಮ್ಮ ಅಂಕರ. ಒಟ್ಟು ಸರಿಯಾಗಿ ಇರೋದಿಲ್ಲ ಸರ್. ಒಟ್ಟ ಬರೀ ಧೂಳೆತ್ತಿದ್ದು ಎಲ್ಲ ಇರ್ತದೆ ಸರ್. ಬರೀ ರೇಷನ್ ಅಂಕರ ಸರ್. ಒಟ್ಟು ಸರಿಯಾಗಿಲ್ಲ ಸರ್. ಕಾಳುಗಳು ಒಟ್ಟು ಸರಿಯಾಗಿಲ್ಲ ಸರ್. ಒಟ್ಟು ಮತ್ತು ಏನು ಮಾಡಿ ಸರ್, ಅದು ಇತ್ತು ಏನು ಗತಿನೇ ಇಲ್ಲ ಸರ್ ಇಲ್ಲಿ. ಮತ್ತು ಹ್ಞೂ ಸರ್, ಇಲ್ಲೇ ಹಳ್ಳಿ ಸರ್ ದೇವಗಿರಿ ಅಂತಂದು ಅಲ್ಲಿ ಹೋಗಿ ಊಟ ಮಾಡಿಬಿಡ್ತೀವಿ ಸರ್. ಹಂಗಾಗಿ ಸರ್ ಎಲ್ಲರೂ ಬೇರೆ ಬೇರೆ ಕಡೆ ಹೋಗ್ಬಿಡ್ತಾರೆ ಸರ್. ಹಂಗಾಗಿ